ನಮಸ್ಕಾರ ವೀಕ್ಷಕರು ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇಷ್ಟು ದಿನ ನಾನು ಬೇರೆ ಚಿಕ್ಕ ಪುಟ್ಟ ಪೆಟ್ಸ್ ವಿಡಿಯೋ ಮಾಡ್ತಾ ಇದ್ದೆ, ಲೈಕ್ ಬರ್ಡ್ಸ್ ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ಮತ್ತು ಡಾಗ್ಸ್ ಆಗಿರ್ಬೋದು. ಸೊ ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್ ವಿಡಿಯೋ ಜೊತೆ ನಿಮ್ಮನ್ನ ಬಂದಿದ್ದೀನಿ. ನೀವು ಫಿಲಮ್ಸ್ ನೋಡಿರ್ತೀರ, ಆಲ್ಮೋಸ್ಟ್ ನಿಮ್ಮ ಫೇವ್ರೇಟ್ ಸೆಲೆಬ್ರಿಟೀಸು ಹಾರ್ಸ್ ರೈಡಿಂಗ್ ಮಾಡೋದು ನೋಡಿರ್ತೀರ. ಆ ನೋಡಿದ ಸಂದರ್ಭದಲ್ಲಿ ನಿಮ್ಗೆ ಅನ್ಸಿರ್ಬೋದು ಆ್ಯಕ್ಚುಲಿ ನಾವು ಈ ಥರ ಒಂದು ಹಾರ್ಸ್ ರೈಡಿಂಗ್ ಮಾಡಬೇಕು ಗುರು ಅಂತ. ಬಟ್ ಅರೆ ಹೇಳೋ ಸುಲಭ ಆಗಲ್ಲ ಅಲ್ಲ ಗುರು. ಹಾರ್ಸ್ ರೈಡಿಂಗ್ ಮಾಡೋದು ಆ್ಯಕ್ಚುಲಿ ಅದೊಂದು ಪ್ರೋಸೆಸ್ ಇರುತ್ತೆ, ಓಕೆನಾ. ಯಾಕೆ ಆ್ಯಕ್ಚುಲಿ ನಾನು ಇವತ್ತು ಹಾರ್ಸ್ ರೈಡಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಹೇಳಿದ್ರೆ, ಇವತ್ತು ನಾನು ನಿಮ್ಗೊಂದು ಹಾರ್ಸ್ ರೈಡಿಂಗ್ ಅಕಾಡೆಮಿ ಕರ್ಕೊಂಡ್ಬಂದಿನಿ. ಆ್ಯಕ್ಚುಲಿ ಹಿಂದೆ ನೋಡ್ತಿರ್ಬೋದು, ಇದು ಬಂದು ಇಂಡಿಯನ್ ಹಾರ್ಸ್, ಓಕೆನಾ. ಇದೇ ಥರ ವೆರೈಟೀಸ್ ಆಫ್ ಹಾರ್ಸ್ ಇದೆ. ಈ ಅಕಾಡೆಮಿ ಹೆಸರು ಬಂದ್ಬಿಟ್ಟು ಗ್ಯಾಲಪ್ ಅವೇ ಅಂತ, ಸರ್ಜಾಪುರ್ ರೋಡ್ ಹತ್ರ ಇರುವಂಥದ್ದು. ಸೊ ಇದ್ರ ಹತ್ರ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನೀವು ಬೇಸಿಕ್ಕಿಂದ ಸ್ಟಾರ್ಟಿಂಗ್ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಬಂದು ನೀವು ಕೋರ್ಸು ತೊಗೊಬೋದು, ಅಥವಾ ನೀವು ಜಸ್ಟ್ ಒನ್ ಟೈಮ್ ರೈಡ್ ಮಾಡ್ತೀರಾ ಅದು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಓಕೆನಾ. ಇಲ್ಲಿ ನಿಮ್ಗೆ ಬೇಸಿಕ್ಕಿಂದ ಫುಲ್ ಹೇಳ್ಕೊಡ್ತಾರೆ. ಜಂಪಿಂಗ್ ಆಗಿರ್ಬೋದು, ಒಂದು ಅದು ಆ್ಯಕ್ಚುಲಿ ಏನೋ ಹೇಳ್ತಾರೆ. ಇದ್ರ ಬಗ್ಗೆ ನನ್ನ ಫಸ್ಟ್ ವೀಡಿಯೋ, ಇದ್ರ ಬಗ್ಗೆ ಅಷ್ಟು ನಾನು ಮಾಹಿತಿ ಇಲ್ಲ, ಓಕೆನಾ. ಸೊ ಬನ್ನಿ ಸರ್ನ ಮಾತಾಡ್ಸ್ತಾ ಹೋಗೋಣ, ಹೇಗೆ ಪ್ರೊಸೆಸ್ ಹೇಗಿರುತ್ತೆ, ಮತ್ತು ಏನು ಏಜ್ ಲಿಮಿಟ್ಸ್ ಇದೆ, ಮತ್ತು ಯಾವ ಥರ ಏನಕ್ಕೆ ಅಂದ್ಬಿಟ್ಟು ಅವ್ರ ಹತ್ರ ತಿಳ್ಕೊಂಡು ಹೋಗೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ, ಗುಡ್ ಮಾರ್ನಿಂಗ್ ಮಾಡ್ಕೊಡಿ ಸರ್. ನನ್ನ ಹೆಸರು ಸೋಮಶೇಖರ್ ರೆಡ್ಡಿ ಅಂತ. ಸ್ಕೂಲ್ ಬಂದು ಗ್ಯಾಲಪ್ ಅವೇ ಹಾರ್ಸ್ ರೈಡಿಂಗ್ ಸ್ಕೂಲ್, ಸರ್ಜಾಪುರ್ ರೋಡಲ್ಲಿರೋದು, ಆನೇಕಲ್ ತಾಲೂಕಿಗೆ. ಹಾರ್ಸ್ ರೈಡಿಂಗ್ ಸ್ಕೂಲ್ ಆನೇಕಲ್ ತಾಲೂಕಿಗೆ ನಮ್ಮದೇ ಫಸ್ಟ್ ಇಲ್ಲಿ. ನಮ್ಮದು 2021 ಸರ್, 2020 2 ವರ್ಷ ಆಯಿತು. ಹಾಂ ಸರ್. ಸರ್ ನಮ್ಮ ಹತ್ರ ಮೇನ್ ಥರೋ ಬ್ರಿಡ್ಜ್ ಇದೆ, ಅದಾದಮೇಲೆ ಇಂಡಿಯನ್ ಹಾರ್ಸಸ್ ಇದೆ ಒಂದೆರಡು. ಥರೋ ಬ್ರಿಡ್ಜ್ ಏನಕ್ಕೆ ಅಂದರೆ ಇದು ಈಕೋ ಸ್ಟ್ಯಾಂಡ್ಗೆ ಒಳ್ಳೆ ಕುದುರೆಗಳು ಈಸಿಯಾಗಿ ಟ್ರೈನ್ ಆಗುತ್ತೆ, ಮತ್ತು ಜಂಪಿಂಗಲ್ಲಿ ಚೆನ್ನಾಗಿ ಹೋಗುತ್ತೆ. ಬಟ್ ಇಂಡಿಯನ್ ಹಾರ್ಸಸ್ ಚೆನ್ನಾಗಿ ಹೋಗುತ್ತೆ, ಬಟ್ ಏನಂದರೆ ಅದು ಸ್ವಲ್ಪ ರ್ಯಾಶ್ ಇರುತ್ತೆ, ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಜಾಸ್ತಿ ಕೆಪಾಸಿಟಿ ಬೇಕು ಇದಕ್ಕೆ. ಇದು ಪ್ಯಾಷನಿಂದ ಸರ್. ನಮ್ಮದು ಬಂದು ಕನ್ಸ್ಟ್ರಕ್ಷನ್ ಲೈನು, ಬಟ್ ನನಗೆ ಚಿಕ್ಕ ವಯಸ್ಸಿಂದ ಒಂದು ಪ್ಯಾಷನ್ ಇತ್ತು ಹಾರ್ಸ್ ರೈಡಿಂಗ್ ಮಾಡಬೇಕಂತ, ತೊಗೊಬೇಕಂತ ಆಸೆ ಇತ್ತು. ಸೊ ಒಂದು ಅಕಾಡೆಮಿ ಓಪನ್ ಮಾಡಿದ್ದೀವಿ. ಹಾಂ ಸರ್. ಹಾಂ ಸರ್, 7.5 ಇಯರ್ಸ್ವರೆಗೂ ಬೆಟರ್. ಯಾಕೆಂದರೆ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಇರುತ್ತೆ ಮಕ್ಕಳಿಗೆ, ಏನು ಮಾಡಬೇಕು, ಸ್ವಲ್ಪ ಬೋನ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಕುದುರೆ ಜೊತೆ ಸ್ವಲ್ಪ ರೈಡ್ ಮಾಡೋದಕ್ಕೆ. ಅದು ಬಿಟ್ಟರೆ ವೆಯ್ಟ್ ಲಿಮಿಟ್ ಇರುತ್ತೆ ಎಲ್ಡರ್ಸ್ಗಾದರೆ. ಏಜ್ ಲಿಮಿಟ್ ಏನಿರಲ್ಲ, ವೆಯ್ಟ್ ಲಿಮಿಟ್ ಇರುತ್ತೆ. ವೆಯ್ಟ್ ಲಿಮಿಟ್ ಬಂದು 85 ಕಿಲೋಸ್ ಅಂಡ್ ಬಿಲೋ ಇದ್ದರೆ ಬೆಟರ್ ಅಂತ ಹೇಳ್ತೀವಿ. ಹಾರ್ಸ್ ರೈಡಿಂಗ್ ಬೆನಿಫಿಟ್ಸ್ ಏನಂದರೆ, ರೈಡಿಂಗ್ ಮಾಡ್ತಾ ಒಂದು 30 ಮಿನಿಟ್ಸ್ ಆಫ್ ರೈಡ್ಗೆ ಒಂದು 400-500 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಹಾಂ, ಒಳ್ಳೆ. ಪ್ಲಸ್ ಬಿಸ್ಕ್ ವಾಕ್ ನಾವು ಹೆಂಗೆ ಮಾಡ್ತೀವಿ, ಹಾರ್ಸ್ ರೈಡಿಂಗ್ ಅಷ್ಟೇ ಇರುತ್ತೆ. ಬಟ್ ಏನಂದರೆ ಇನ್ನೊಂದು ಯೂನಿಕ್ ಸ್ಪೋರ್ಟ್ ಇದು, ಎಲ್ಲರೂ ಆಪ್ ಮಾಡೋಕ್ಕಾಗಲ್ಲ. ಎಲ್ಲರೂ ಹೇಳ್ತಾರೆ ಹಾರ್ಸ್ ರೈಡಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಅಂತ. ಹೌದು, ನಿಜಾನೇ. ಬಟ್ ಏನಂದರೆ ಅದು ನೀವು ಒಂದು ಸಾರಿ ಕುದುರೆ ಮೇಲೆ ಕೂತ್ಮೇಲೆ ಆ ಫೀಲಿಂಗೇ ಬೇರೆ ಇರುತ್ತೆ. ಗಾಡಿ ಓಡಿಸ್ಬೋದು, ಇಲ್ಲ ಕಾರ್ ರೈಡ್ ಅದೆಲ್ಲ ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇದು ಇಟ್ಸ್ ಅ ವೆರಿ ಯೂನಿಕ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಮಾಡೋದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಧೈರ್ಯ ಜಾಸ್ತಿ ಬೇಕಾಗುತ್ತೆ. ಮಕ್ಕಳು ಚಿಕ್ಕ ವಯಸ್ಸಿಂದ ಮಾಡ್ತಾರಲ್ಲ, ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ಒಂದು ಒಳ್ಳೆ ಬಾಂಡಿಂಗ್ ಬಿಲ್ಡ್ ಆಗುತ್ತೆ ಅನಿಮಲ್ಸ್ ಜೊತೆ ಆಗಲಿ, ಇಲ್ಲ ಅವ್ರ ರೈಡಿಂಗ್ ಸ್ಕಿಲ್ಸ್ ಇಂಡಿವಿಜುವಲ್ ಅವ್ರಿಗೆ ಒಂದು ಒಳ್ಳೆ ಧೈರ್ಯ ಬರುತ್ತೆ. ಇದು ಹೆಸರು ಹುಕುಮ್ ಅಂತ. ನಾನು ಜಂಪಿಂಗಲ್ಲಿ ಇದ್ದಾನೆ, ಬಟ್ ಸ್ವಲ್ಪ ರ್ಯಾಶ್ ಇದ್ದಾನೆ ಮಕ್ಕಳ ಜೊತೆ, ಸ್ವಲ್ಪ ಸ್ಲೋ ಮಾಡ್ಕೊಬೇಕಷ್ಟೇ. ಸರ್ ನಾವು ಅದು ಆ್ಯಕ್ಚುಲಿ ಟ್ರೈನ್ ಆಗಿರುತ್ತೆ ಸರ್, ರೈಡಿಂಗಲ್ಲಿ ಟ್ರೈನ್ ಆಗಿರುತ್ತೆ. ರೇಸ್ ಕೋರ್ಸಿಂದ ರಿಟೈರ್ಡ್ ಆಗಿ ಬರುತ್ತೆ ಕುದುರೆದು, ತುಂಬ ಫಾಸ್ಟ್ ಇರುತ್ತೆ. ಸೊ ನಾವು ಅದನ್ನ ತೊಗೊಂಬಂದು ಸ್ಲೋ ಡೌನ್ ಮಾಡ್ತೀವಿ ಕುದುರೆನ, ಸ್ಕೂಲಿಂಗ್ ಅಂತ ಹೇಳ್ತೀವಿ. ಹಾಂ, ನಾವು ರೇಸಿಂಗ್ ಯೂಸ್ ಮಾಡಲ್ಲ. ರೇಸಿಂಗಿಂದ ಆ ಲೈನ್ ತೆಗೆಸಿ ಜಂಪಿಂಗ್ ಸ್ಟಾರ್ಟ್ ಮಾಡಿಸ್ತೀವಿ. ಸೊ ಕುದುರೆ ಮಕ್ಕಳು ಕೂತ್ಕೊಂಡಾಗ ಸ್ಲೋ ಆಗಿ ಹೋಗ್ಬೇಕು. ಜಾಸ್ತಿ ಫಾಸ್ಟ್ ಹೋದರೆ ಮಕ್ಕಳು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೇಸ್ ಕೋರ್ಸಲ್ಲಿ ಅಂದರೆ 2 ಕಿಲೋಮೀಟ್ರ್ ಸ್ಟ್ರೆಚ್ ಒಂದೇ ಇರುತ್ತೆ, ಎಷ್ಟು ಫಾಸ್ಟ್ ಬೇಕಾದರೂ ಹೋಗುತ್ತೆ. ಸೊ ಇಲ್ಲೇನಾಗುತ್ತೆ, ಅರೀನಾ ಸೈಜಸ್ ಚಿಕ್ಕದಿರುತ್ತೆ. ಸ್ಟ್ಯಾಂಡರ್ಡ್ ಸೈಜಸ್ ಬಂದು 70 ಮೀಟ್ರಿಗೆ 60 ಮೀಟ್ರ್ ಹಂಗಿರುತ್ತೆ ಸ್ಟ್ಯಾಂಡರ್ಡ್ ಸೈಜಸ್ಸು. ಇವನ ಹೆಸರು ಲೋಗನ್ ಅಂತ. ಇಲ್ಲಿರೋದ್ರಲ್ಲಿ ಟಾಲೆಸ್ಟ್ ಕುದುರೆ ಇವನೇ. ಅರೌಂಡ್ 72 ಇಂಚಸ್ ಹೈಟ್ ಇದ್ದಾನೆ. ಒಳ್ಳೇದು ಕುದುರೆ ಜಂಪಿಂಗಲ್ಲಿ. ಇದು ನಾವು ಪರ್ಚೇಸ್ ಮಾಡಿ ತೊಗೊಂಬರ್ತೀವಿ. ಕೆಲವರು ಅವ್ರ ಪರ್ಸ್ನಲ್ ಇವಾಗ ಸ್ಪೋರ್ಟ್ಸ್ ಮಾಡೋರು ಇರ್ತಾರೆ, ಈಕ್ವಸ್ಟೈನ್ ಸ್ಪೋರ್ಟ್ಸ್, ಜಂಪಿಂಗ್ ಅದು ಇದು, ಅವ್ರ ಪರ್ಸ್ನಲ್ ಕುದುರೆ ಅವರೇ ಇಟ್ಕೊತಾರೆ. ಆ ಥರ ಒಂದು 3 ಕುದುರೆ ಇದೆ ನಮ್ಮ ಹತ್ರ, ಅವರೇ ಪರ್ಸ್ನಲ್ ನಮ್ಮ ಹತ್ರ ಪರ್ಚೇಸ್ ಮಾಡಿ ಇಟ್ಕೊಂಡಿರೋರು. ಸೊ
ರೋಮಿಯೋ ಅಂತ ಇದೊಂದು ಚಿಕ್ಕ ಮಗು ಇಟ್ಕೊಂಡಿದ್ದಲ್ಲ ರಿಯಾ ಅಂದ್ಬಿಟ್ಟು ಶಿ ಓನ್ಸ್ ದ ಹಾರ್ಸ್. ನಾವು ಅವ್ರಿಗೆ ಇವಾಗ ಜಂಪಿಂಗರ್ ಇದ್ದಾರೆ, ಸೊ ಕುದುರೆ ಚೇಂಜ್ ಮಾಡಿದ್ದಾರೆ ಅವರು. ಸ್ಟಾರ್ಟಿಂಗ್ ಬಂದವ್ರಿಗೆ ಇಂಥ ಕುದುರೆ ಅಂತ ಏನಾದ್ರು ಇದೆಯಾ ಸರ್? ಸರ್ ಬೇಸಿಕ್ ಕುದುರೆ ಇರುತ್ತೆ, ಕೆಲವು ಫಾಸ್ಟ್ ಇರುತ್ತೆ, ಕೆಲವು ಸ್ಲೋ ಇರುತ್ತೆ. ಸೊ ಬೇಸಿಕ್ ಕಲಿಯೋರಿಗೆ ಸ್ಲೋ ಮೆತ್ಕೋಬೇಕು ಕುದುರೆ ಅಂಥವ್ರಿಗೆ ನಾವು ಚೂಸ್ ಮಾಡ್ತೀವಿ ಫಸ್ಟ್. ಒನ್ಸ್ ಅವರು ಆ ಲೀಗ್ ಆದಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋದ್ಮೇಲೆ ಕುದುರೆ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಜಂಪಿಂಗ್ಸಲ್ಲೂ ಅಷ್ಟೇ 60 ಸೆಂಟಿಮೀಟರ್ ಕುದುರೆ ಇರುತ್ತೆ, 80 ಇರುತ್ತೆ, ಮೀಟರ್ ಕುದುರೆ ಇರುತ್ತೆ. ಸೊ ಅವ್ರು ಎಷ್ಟು ಕೇಪಬಲ್ ಇರ್ತಾರೋ ಅದನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಒಂದು ಕುದುರೆ ಎಷ್ಟು ಸತಿ ರೈಡ್ ಬೀಳುತ್ತೆ ಸರ್? ಜಂಪಿಂಗ್ ಇದ್ರೆ ಒಂದೇ ಸಲ, ಯಾಕೆಂದ್ರೆ ಟಯರ್ಡ್ ಆಗ್ಬಿಡ್ತದೆ. ಜಂಪಿಂಗ್ ಇದ್ರೆ ಒಂದೇ ಸರಿ. ರೈಡಿಂಗ್ ಬೇಸಿಕ್ ರೈಡಿಂಗ್ ಇದ್ರೆ 2 ಕ್ಲಾಸ್ ಮಾಡುತ್ತೆ. ಬೆಳಗ್ಗೆ 2 ಕ್ಲಾಸ್, ಸಾಯಂಕಾಲ 1 ಕ್ಲಾಸ್, ಇಲ್ಲ ಬೆಳಗ್ಗೆ 1 ಕ್ಲಾಸ್, ಸಾಯಂಕಾಲ 2 ಕ್ಲಾಸ್. ಸರ್ ಮಾರ್ನಿಂಗ್ 6 to 9 ಅಷ್ಟೇ ರೈಡಿಂಗ್ ಇರುತ್ತೆ, ಮತ್ತೆ ಫುಲ್ ಬ್ರೇಕ್. ಯಾಕೆಂದ್ರೆ ಅದು ಫೀಡಿಂಗ್ ಟೈಮ್ 10 o'clock ಸ್ಟಾರ್ಟ್ ಆಗುತ್ತೆ, ಮತ್ತೆ ಈವ್ನಿಂಗ್ 3:30 ಕುದುರೆ ಆಚೆ ಬರಲ್ಲ. ಡೈಲಿ ಟ್ವೈಸ್ ಸರ್. ಮಾರ್ನಿಂಗ್ 3 kgs ಬಾರ್ಲೆ ಓಟ್ಸು, ಈವ್ನಿಂಗ್ 3 kgs ಬಾರ್ಲೆ ಓಟ್ಸು. ಬಾರ್ಲೆ ಓಟ್ಸ್ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಅದಕ್ಕೆ ರಾಗಿ ಹುಲ್ಲು ಇಲ್ಲ ಧೂಪ್ ಗ್ರಾಸ್ ಅಂತಾರೆ, ಒಣಗಿರೋ ಹುಲ್ಲು, ಅದು ಕೊಡ್ತೀವಿ. ಇದೆಲ್ಲ ಯಾವ ಕಂಟ್ರಿ ಆಕ್ಚುಲಿ? ನಮ್ಮ ಇಂಡಿಯನ್ ಸರ್ ಇಲ್ಲ, ಇದೆಲ್ಲ ಫಾರಿನ್ ಕಂಟ್ರೀಸ್ ಇದೆ, ಬಟ್ ಬ್ರೆಡ್ ಇನ್ ಇಂಡಿಯಾ. ಇಂಡಿಯಲ್ಲೇ ಅಂದರೆ ಹುಟ್ಟಿ ಬೆಳೆದಿರೋ. ಕ್ಯಾನ್ ಐ ಗೆಟ್ ಎ ಜಾಗ್ರಿ ಇನ್ಸೈಡ್ 2 or 3 ಪೀಸಸ್? ಇಂಡಿಯನ್ ಕುದುರೆ ಆಲ್ರೆಡಿ ರೈಡಿಂಗ್ ಅಲ್ಲಿ ಇದೆ. ಕಾಠಿಯಾವಾಡಿ ಅಂತಾರೆ. ಕಾಠಿಯಾವಾಡಿ, ಮಾರ್ವಾಡಿ, ಸಿಂಧಿ, ನುಕ್ರಾ ಇದೆಲ್ಲ ಇಂಡಿಯನ್ ಬ್ರೀಡ್ಸ್. ಇಂಡಿಯನ್ ಬ್ರೀಡ್ಸ್ ಅಲ್ಲಿ ಹಲವಾರು ಇದೆ ಸರ್. ಗುಜರಾತಿಯಿಂದ ಇದೆ, ಗುಜರಾತಿ ಹಾರ್ಸಸ್ ಅಂತ ಬರುತ್ತೆ. ಕಾಠಿಯಾವಾಡಿ, ಮಾರ್ವಾಡಿ ಇದೆಲ್ಲ ನಮ್ಮ ರಾಜರ ಕಾಲದಿಂದ ಯೂಸ್ ಮಾಡ್ತಾ ಇರೋ ಕುದುರೆಗಳು. ಸೊ ನಮ್ಮ ಕುದುರೆ, ಇಂಡಿಯನ್ ಕುದುರೆ ಏನು ಸ್ಪೆಷಲ್ ಅಂದರೆ ಆಲ್ ಓವರ್ ಇಂಡಿಯಾ ಸರ್, ಆಲ್ ಓವರ್ ಇಂಡಿಯಾ ಅಂತ ಆಲ್ ಓವರ್ ದ ವರ್ಲ್ಡ್ ತಗೊಳ್ಳಿ, ಯಾವ ಕುದುರೆಗೂ ಕಿವಿ ಟಚ್ ಆಗಲ್ಲ, ಹಿಂಗೆ ಕೊಂಬು ಥರ ಟಚ್ ಆಗುತ್ತೆ. ಇದಕ್ಕೆಲ್ಲ ನೋಡ್ಬೋದು ಗ್ಯಾಪ್ ಇರುತ್ತೆ, ಕಿವಿ ಗ್ಯಾಪ್ ಇರುತ್ತೆ. ಸೊ ನಮ್ಮ ಇಂಡಿಯನ್ ಕುದುರೆಗೆ ಎರಡು ಕಿವಿ ಟಚ್ ಆಗುತ್ತೆ. ಸೊ ರಾಜರ ಕಾಲದಲ್ಲಿ ಏನು ಮಾಡೋರು ಅಂದರೆ, ಹೊಲ ಗದ್ದೆ ಇಲ್ಲಾಂದರೆ ಕಾಡಲ್ಲಿ ಹೋಗ್ಬೇಕಂದ್ರೆ ಈ ಶತ್ರುಗಳು ಅಟ್ಯಾಕ್ ಮಾಡೋ ಟೈಮಲ್ಲಿ ಕಿವಿಗಳು 360 ಡಿಗ್ರಿ ತಿರುಗುತ್ತೆ. ಚಿಕ್ಕ ಸೌಂಡ್ ಆದ್ರೂ ಅದು ಕಿವಿ ಆ ಕಡೆ ತಿರುಗಿಸುತ್ತೆ. ಅವಾಗ ನಮ್ಮ ರಾಜರಿಗೆ ಗೊತ್ತಾಗ್ತಾ ಇತ್ತು, ಇಲ್ಲ ಸೈನಿಕರಿಗೆ ಗೊತ್ತಾಗ್ತಾ ಇತ್ತು ಇಲ್ಲಿ ಯಾರೋ ಇದ್ದಾರೆ ಅಂತ. ಸೊ ಅಲ್ಲೇನೋ ಇದೆ ಅಂತ ಆ ಕಿವಿ ಇದರಲ್ಲಿ ಅದ್ರ ಮೇಲೆ ಐಡೆಂಟಿಫೈ ಮಾಡ್ತಾ ಇದ್ರು. ಸೊ ತುಂಬಾ ಇಂಟೆಲಿಜೆಂಟ್ಸ್ ನಮ್ಮ ಇಂಡಿಯನ್ ಹಾರ್ಸಸ್. ದೇ ಆರ್ ವೆರಿ ಇಂಟೆಲಿಜೆಂಟ್, ಹೈಲಿ ಎನರ್ಜೆಟಿಕ್. ಬಟ್ ಏನಂದ್ರೆ ಒನ್ ಬ್ಯಾಡ್ ಥಿಂಗ್, ಇಂಡಿಯನ್ ಹಾರ್ಸಸ್ ಆರ್ ನಾಟ್ ಮೆಂಟ್ ಫಾರ್ ರೇಸಸ್. ಅದು ನಮಗೆ ರೀಸನ್ ಏನಂದ್ರೆ, ಮೇ ಬಿ ಎಲಿಜಬೆತ್ ಅವರು ಬರೀ ಥರೋಬ್ರಿಡ್ಜೇ ರೇಸಲ್ಲಿ ಇರಬೇಕು ಅಂತ ಮಾಡಿದ್ದಾರೆ. ಸೊ ಥರೋಬ್ರಿಡ್ಜ್ ಅಂದರೆ ದೇ ಆರ್ ಮೆಂಟ್ ಓನ್ಲಿ ಫಾರ್ ರೇಸ್. ಅದು ಹಾಟ್ ಬ್ಲಡ್ ಅಂತಾರೆ. ಕುದುರೆಯಲ್ಲಿ 3 ವೆರೈಟಿ ಬರುತ್ತೆ ಸರ್: ಹಾಟ್ ಬ್ಲಡ್, ಕೋಲ್ಡ್ ಬ್ಲಡ್, ವಾರ್ಮ್ ಬ್ಲಡ್ಸ್. ವೆರೈಟೀಸ್ ಇದೆ. ಸೊ ಇದೆಲ್ಲ ಬಂದು ಹಾಟ್ ಬ್ಲಡ್ಸ್, ಬಾಡಿ ಪವರ್ ಜಾಸ್ತಿ. ಮತ್ತೆ ಕೋಲ್ಡ್ ಬ್ಲಡ್ ಅನ್ನೋದು ಬಂದು ಈ ನೀವು ನೋಡಿರ್ತೀರಾ ಫಾರಿನ್ ಕಂಟ್ರೀಸಲ್ಲಿ ಹೆವಿ ಲಾಗ್ಸ್ ಪುಲ್ ಮಾಡುತ್ತೆ, ಅಂದರೆ ಹೆವಿ ಬಿಲ್ಟ್ ಇರುತ್ತೆ, ಅದು ಕೋಲ್ಡ್ ಬ್ಲಡ್ಸ್. ವಾರ್ಮ್ ಬ್ಲಡ್ಸ್ ಅನ್ನೋದು ಬಂದು ಹಾಟ್ ಬ್ಲಡ್ ಆ್ಯಂಡ್ ಕೋಲ್ಡ್ ಬ್ಲಡ್ ಮಿಕ್ಸ್ ಆಗಿ ಬರೋದು ವಾರ್ಮ್ ಬ್ಲಡ್ಸ್. ಈ ಈಕೋಸ್ಟೈನ್ ಸ್ಪೋರ್ಟ್ಸ್ ನೋಡ್ಬೋದು, ಡ್ರೆಸ್ಸಾಜ್ ಇಲ್ಲಾಂದರೆ ಶೋ ಜಂಪಿಂಗ್, ಇದಕ್ಕೆಲ್ಲ ಅದು ಹೇಳಿ ಮಾಡಿಸಿರೋ ಕುದುರೆ. ಒಳ್ಳೆ ಹೈಟ್ ಇರುತ್ತೆ, ಒಳ್ಳೆ ಎಂಡ್ಯೂರೆನ್ಸ್ ಇರುತ್ತೆ ಅದಕ್ಕೆ. ಅದು ಆ ಸ್ಪೋರ್ಟಿಗೆ ಮಾತ್ರ ಯೂಸ್ ಆಗುತ್ತೆ. ಸರ್ ಇದು ಅವಲ ಅರುಣಾ ಅದು ಇದೊಂದು ಹೇಳಿದ್ರಲ್ಲ, ಅದು ಆಕ್ಚುಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅರೀನಾ ಸರ್, ಯಾ ಆಕ್ಚುಲಿ ಇಲ್ಲಿ ನಡೀತಾ ಇದೆಯಾ ಸರ್? ಹಾಂ ಸರ್. ಚಿಕ್ಕ ಮಗು ಅದು ಹೇಳಿದ್ರಲ್ಲ, ಚಿಕ್ಕ ಹುಡುಗಿ ನಿಮ್ದಲ್ಲಿ. ಹೌದು, ಈ ಮಗುಗೆ ಬರೀ 5 ವರ್ಷ ಇವಾಗ ವಯಸ್ಸು. ಸೊ 5 ವರ್ಷ ನಾವು ತಗೊಳಲ್ಲ ಆ್ಯಕ್ಚುಲಿ, ವಿ ಡೋಂಟ್ ಅಕ್ಸೆಪ್ಟ್. ಪೇರೆಂಟ್ಸ್ಗೆ ಏನಂದರೆ ಆ ಮಗು ಮಾಡಬೇಕು, ಕಲಿಬೇಕು ಅಂತ ಚಿಕ್ಕ ವಯಸ್ಸಿಂದಾನೆ, ಅದು ಪೇರೆಂಟ್ಸ್ ಒಪ್ಪಂಗೆ ಮೇಲೆ ನಾವು ತಗೋತೀವಿ. ಹಾಂ, ಅದು ಅವರು ಓಕೆ ಅಂದ್ರೆ ಮಾತ್ರನೇ ತೊಗೊಳೋದು, ಇಲ್ಲ ನಾವು ತೊಗೊಳಲ್ಲ. ಸ್ಟಾರ್ಟಿಂಗ್ ಇಷ್ಟೇ ಇರುತ್ತೆ ಸರ್, ಒಂದು ರೌಂಡ್ ತರ. ಇದು ಲಂಜಿಂಗ್ ಅರೀನಾ ಅಂತಾರೆ. ಲಂಜಿಂಗ್ ಅರೀನಾ ಇದು ಡಯಾಮೀಟರ್ ಬಂದು 52 feet ಇದೆ ಡಯಾಮೀಟರ್. ಇದೇನಂದ್ರೆ ಮೇಯ್ನ್ ಆಗಿ ಕುದುರೆ ಟ್ರೈನ್ ಮಾಡೋದಕ್ಕೆ ಸರ್. ಇದು ಕುದುರೆಗೆ ಟ್ರೈನ್ ಮಾಡ್ತಾರೆ. ಹೊಸ ಕುದುರೆ ಇರುತ್ತೆ, ಅದನ್ನ ಟ್ರೈನ್ ಮಾಡೋದಕ್ಕೆ ಲಂಜಿಂಗ್ ಯೂಸ್ ಮಾಡ್ತೀವಿ. ಸೊ ನಾವೇನ್ ಮಾಡ್ತೀವಿ, ಬೇಸಿಕ್ ರೈಡಿಂಗ್ ಹೆಂಗ್ ಕುತ್ಕೊಬೇಕು, ಈ ಅಪ್ ಅಂಡ್ ಡೌನ್ ಮಾಡ್ತಾ ಇದಲ್ಲ ಮಗು. ಸೊ ಇದು ಬಂದು ಹಾರ್ಸ್ ರೈಡಿಂಗ್, ಇದೇ ಬೇಸಿಕ್ ಬೇಕಾಗಿರೋದು. ಆ ರಿದಮಲ್ಲಿ, ಕುದುರೆ ರಿದಮಲ್ಲಿ ಮಾಡಿದ್ರೆ ನೆಕ್ಸ್ಟ್ ನಾವು ಅರೀನಾ ಚೇಂಜ್ ಮಾಡ್ತೀವಿ. ಇದು ಫಸ್ಟ್ ಬೇಸಿಕ್, ಇದು ಬೇಸಿಕ್ ಅರೀನಾ. ಇದು ಕುದುರೆ ಒಳಗಡೆನೆ ಇರುತ್ತೆ, ಹಿಂಗೆ ಲಂಜಿಂಗ್ ರೋಪ್ ಹಾಕೊಂಡು ಸ್ಲೋ ಆಗಿ ಅಪ್ ಡೌನ್ ಮಾಡಿಸ್ತಾ ಇರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ? ಇದಾದ್ಮೇಲೆ ನೆಕ್ಸ್ಟ್ ಈ ಅರೀನಾ ಬರುತ್ತೆ. ಇದು ನಿಮಗೆ ಬೇಸಿಕ್ ರೈಡಿಂಗ್. ಇದರಲ್ಲಿ ಕುದುರೆ ಲೆಫ್ಟ್ ಟು ರೈಟ್ ಕಂಟ್ರೋಲ್ಸ್ ಮಾಡ್ಬೋದು.
ಇದು ಲೆಂತ್ ಬಂದು 110 ಫೀಟ್ ಇದೆ, ಓಕೆ ವಿಡ್ತ್ 80 ಫೀಟ್ ಇದೆ. ಓಕೆ ಓಕೆ ಸೊ ಈ ಅರಿನಲ್ಲಿ ಏನಾಗುತ್ತೆ, ಕುದುರೆ ಸ್ವಲ್ಪ ಜಾಸ್ತಿ ಜಾಗ ಇರುತ್ತೆ. ಸೊ ಅವ್ರು ಹ್ಯಾಂಡ್ಲಿಂಗ್ ಯೂಸ್ ಮಾಡ್ತಾರೆ, ಲೆಫ್ಟ್ ಟರ್ನ್ಸ್ ಆಗಲಿ ರೈಟ್ ಟರ್ನ್ಸ್ ಆಗಲಿ ಎಲ್ಲ ಇಲ್ಲೇ ಯೂಸ್ ಮಾಡ್ತಾರೆ ಅವರು. ಮತ್ತು ಸ್ಲೋ ಕ್ಯಾಂಟಸ್, ಬೇಸಿಕ್ ಲೆವೆಲ್ ಕ್ಯಾಂಟಸ್ ಇಲ್ಲೇ ಸ್ಟಾರ್ಟ್ ಆಗುತ್ತೆ, ಬೇಸಿಕ್ ಲೆವೆಲ್ ಜಂಪಿಂಗ್ಸ್ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಅಡ್ವಾನ್ಸ್ ಅವ್ರಿಗೆ ಅಲ್ಲಿ ತೊಗೊಂಡು ಹೋಗ್ತೀವಿ. ಇದು ನಮ್ಮ ಟ್ಯಾಕ್ ರೂಮ್ ಅಂತಾರೆ, ಆ್ಯಕ್ಚುಲಿ ರೈಡಿಂಗ್ ಗೇರ್ಸ್ ಇರೋ ರೂಮ್ನ ಟ್ಯಾಕ್ ರೂಮ್ ಅಂತಾರೆ, ಟ್ಯಾಕ್ ರೂಮ್. ಸೊ ಇಲ್ಲೇನಾಗುತ್ತೆ ಅಂದರೆ ಪ್ರತಿಯೊಂದು ಕುದುರೆದು ಅದಾದ ಸೆಪರೇಟ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಸ್ಯಾಡಲ್, ಇದು ಗರ್ತ್ ಬೆಲ್ಟ್ ಅಂತಾರೆ, ಗರ್ತ್ ಬೆಲ್ಟ್ ಅಂತಾರೆ ಇದು. ಮತ್ತೆ ಸ್ಟಿರಪ್ಸ್ ಬರುತ್ತೆ ಎಲ್ಲ ಕುದುರೆ ಮೇಲೆ ಹಾಕಿ ಅದಕ್ಕೆ ಯೂಸ್ ಮಾಡೋದು. ಇದು ಸ್ಟಿರಪ್ಸ್ ಅಂತಾರೆ, ಕಾಲಿಗೆ ಯೂಸ್ ಮಾಡ್ತಾರೆ, ಕಾಲು ಇಟ್ಕೊಳೋದು. ಓಕೆ. ಸೊ ಇದೇನಾಗುತ್ತೆ ಅಂದ್ರೆ ಪ್ರತಿಯೊಂದು ಕುದುರೆ ಅದರದ್ದು ಸೈಜ್ ಮೇಲೆ ಡಿಪೆಂಡ್ ಆಗಿ ಅದ್ರ ಸೆಪರೇಟ್ ಇಟ್ಟಿರ್ತೀವಿ ಸರ್. ಈ ಕುದುರೆ ತೆಗೆದು ಆ ಕುದುರೆಗೆ ಹಾಕಕ್ಕಾಗಲ್ಲ ನಾವು, ಸೈಜ್ ಡಿಫ್ರೆನ್ಸ್ ಇರುತ್ತೆ. ಅದರದ್ದು ಬಾಡಿ ಕಂಡೀಷನ್ ಆಗಲಿ ಇಲ್ಲಾಂದ್ರೆ ಗರ್ತ್ ಬೆಲ್ಟ್ ಹಾಕೋ ಕಂಡೀಷನ್ ಆಗಲಿ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಸೊ ಪ್ರತಿಯೊಂದು ಕುದುರೆಗೂ ಅದೇ ಓನ್ ಸೆಪರೇಟ್ ಸ್ಯಾಡಲ್ಸ್ ಇರುತ್ತೆ. ಆಮೇಲೆ ಇದು ಬಿಟ್ ಅಂತಾರೆ ಸರ್, ಇದು ಬಾಯಲ್ಲಿ ಹೋಗುತ್ತೆ, ಇದು ಕುದುರೆ ಬಾಯಲ್ಲಿ. ನಾವು ಲೆಫ್ಟ್ ಟರ್ನ್ಸ್ ಇಲ್ಲ ರೈಟ್ ಟರ್ನ್ಸ್ ತಗೋಬೇಕಂದ್ರೆ ಮೇನ್ ಇದೆ ಕೆಲಸ ಮಾಡೋದು, ಸ್ಟೇರಿಂಗ್ ಟೈಪ್. ಸೊ ಇದು ಅಷ್ಟೇ, ಪ್ರತಿಯೊಂದು ಕುದುರೆಗೂ ಅದಾದ್ರ ಬಾಯಿ ತಕ್ಕದಂಗೆ ಬಿಟ್ ಚೇಂಜ್ ಆಗುತ್ತೆ. ಸೇಮ್ ಬಿಟ್ ಎಲ್ಲೂ ಇದೊಂದು ಬಿಟ್ ನೋಡ್ಬೋದು, ಇದು ಚಿಕ್ಕ ಬಿಟ್ ಇದು. ಸೊ ಬಿಟ್ ಸೈಜಸ್ ಡಿಫರ್ ಆಗುತ್ತೆ. ಇದರಲ್ಲಿ ಹಲವಾರು ವೆರೈಟೀಸ್ ಇದೆ ಸರ್. ವಾಟರ್ ಬಿಟ್ ಅಂತ ಇದೆ, ಡಿ ಬಿಟ್ ಅಂತ ಬರುತ್ತೆ, ರಿಂಗ್ ಬಿಟ್ ಅಂತ ಬರುತ್ತೆ. ಡಿಫ್ರೆಂಟ್ ಅದಕ್ಕೂ ಏನೇನು ಸ್ಪೋರ್ಟ್ ಮಾಡುತ್ತೆ ಅದಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಚಿಕ್ಕ ಮಕ್ಕಳಿಗೂ ಡಿಫರೆನ್ಸ್ ಬರ್ತದೆ. ಮಕ್ಕಳಿಗೆ ರೈಡಿಂಗ್ ಗೇರ್ ಏನು ಚೇಂಜ್ ಆಗಲ್ಲ ಸರ್, ಕುದುರೆ ರೈಡಿಂಗ್ ಗೇರ್ ಏನಿರುತ್ತೆ ಅದೇ ಇರುತ್ತೆ. ಅವ್ರು ಹಾಕೋ ಗೇರಲ್ಲಿ ಬಂದು ಮಕ್ಳಿಗಾದ್ರೆ ಬಾಡಿ ಪ್ರೊಟೆಕ್ಟರ್ ಬೇಕಾಗುತ್ತೆ, ರೈಡಿಂಗ್ ಬೂಟ್ಸ್ ಬೇಕಾಗುತ್ತೆ, ಅದೆಲ್ಲ ಅವ್ರದ್ದು ಓನ್ ಇರುತ್ತೆ, ಪರ್ಸನಲ್ ಅಂತ. ಕ್ಯಾಶುವಲ್ ರೈಡ್ ಅಂತಾರೆ, ಕ್ಯಾಶುವಲ್ ರೈಡ್ ಅಂತ ಮಾಡ್ತೀವಿ. ಇವಾಗ ಅವರು ಒಂದ್ಸಾರಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಇರ್ತಾರೆ, ಅವರು ನಾರ್ಮಲ್ ಕಲರ್ ಡ್ರೆಸ್ ಎಲ್ಲ ಬಂದ್ಬಿಟ್ಟಿರ್ತಾರೆ. ಸೊ ನಾವು ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, 30 ಮಿನಿಟ್ಸ್ ರೈಡ್ ಇರುತ್ತೆ ಅವ್ರಿಗೆ ಹೆಲ್ಮೆಟ್ ನಾವೇ ಪ್ರೊವೈಡ್ ಮಾಡ್ತೀವಿ. ಶೂಸ್ ಇದ್ದರೆ ಸ್ಪೋರ್ಟ್ಸ್ ಶೂಸಲ್ಲೇ ಮಾಡಿಸ್ತೀವಿ, ಇಲ್ಲಾಂದರೆ ನಾವು ರೈಡಿಂಗ್ ಬೂಟ್ಸ್ ನಾವೇ ಕೊಡ್ತೀವಿ ಅವ್ರಿಗೆ. ಸರ್ ತುಂಬ ಜನ ಹೋಗಿದ್ದಾರೆ, ಸ್ವಲ್ಪ ಜನ ಇದ್ದಾರೆ. ಸೋಮದೇವ್ ಅಂದ್ಬಿಟ್ಟು, ಮೇಧಾ, ತರುಣ್, ರಿಯಾ. ಸರ್ 4 ಜನನು ಒಂದು 2 years ಇಂದ ನಮ್ಮ ಹತ್ರನೇ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ರೈಡಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ರು ಒಳ್ಳೆ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ. ಮಗು ಇವಾಗ ಸ್ಟಾರ್ಟ್ ಮಾಡಿದೆ ಈ ಮಗು. ಸೊ 5 years ಅದೇ ಮಗುನೇ ಲಾಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಈ ಹುಡುಗ ಚಿಕ್ಕವನು, ಇವಾಗ 9 years. ಸರ್ ನಾವು ಸೇಫ್ಟಿ ಪರ್ಪಸ್ ಎಲ್ಲರಿಗೂ ಒಂದೇ ಥರ ಹೇಳ್ತೀವಿ, ಬಾಡಿ ಪ್ರೊಟೆಕ್ಟರ್ಸ್ ಹಾಕೊಬೇಕು, ಮತ್ತೆ ರೈಡಿಂಗ್ ಬೂಟ್ಸ್ ಕಂಪಲ್ಸರಿ, ಇದೆಲ್ಲ ಅವರೇ ಪರ್ಚೇಸ್ ಮಾಡ್ಕೊಂತಾರೆ ಸರ್. ಮತ್ತೆ ರೈಡಿಂಗ್ ಹೆಲ್ಮೆಟ್ ಕಂಪಲ್ಸರಿ ಇರುತ್ತೆ, ವಿತೌಟ್ ಹೆಲ್ಮೆಟ್ ನಾವು ಕುದುರೆ ಹತ್ತಕ್ಕೆ ಬಿಡಲ್ಲ ಯಾರನ್ನು, ಇದು ಕಂಪಲ್ಸರಿ ಬೇಕೇ ಬೇಕು ನಮಗೆ. ಸೊ ಇದೇನಾಗುತ್ತೆ ಅಂದರೆ ಕೆಲವು ಟೈಮ್ ಕುದುರೆ ಒಂದೇ ಮೂಡಲ್ಲಿ ಇರಲ್ಲ, ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕುದುರೆ ಮೇಲೆ ಕೂತಾಗ ಡಿಸ್ಬ್ಯಾಲೆನ್ಸ್ ಆಗಿ ಬೀಳ್ತಾರೆ, ಆವಾಗ ಸೇಫ್ಟಿ ಗೇರ್ ಮುಖ್ಯ ಆಗುತ್ತೆ ಅವ್ರಿಗೆ. ಕುದುರೆ ಓದಿಲ್ಲ ಯಾವುದೂ, ಕೆಲವು ಟೈಮ್ ಏನಾಗುತ್ತೆ ಅದು ಮೂಡ್ ಕೆಲವು ಟೈಮ್ ಚೇಂಜ್ ಆಗ್ತಾ ಇರುತ್ತೆ, ಸುಮ್ಮನೆ ಹಿಂಗೆ ಬಕ್ ಮಾಡ್ಬಿಟ್ಟು ಹೋಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಈ ಸೇಫ್ಟಿ ಗೇರ್ಸ್ ಯೂಸ್ ಆಗುತ್ತೆ. ಸರ್ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಮ್ಮದು, 6 ಗಂಟೆಯಿಂದ 9 ಗಂಟೆ. ಸ್ವಲ್ಪ ಸಾಲಿಡ್ ಫುಡ್ ಇಸ್ ಗುಡ್ ಸರ್, ಜಾಸ್ತಿ ತಿನ್ನಬಾರ್ದು, ಸ್ವಲ್ಪ ಲೈಟ್, ಸ್ವಲ್ಪ ಅವ್ರಿಗೆ ಎನರ್ಜಿ ಎಷ್ಟು ಬೇಕು, ಒಂದು ಬಾಳೆಹಣ್ಣು ಇಲ್ಲಾಂದರೆ ಒಂದು ಸ್ವೀಟ್ ಪೊಟ್ಯಾಟೊ ಸಮಥಿಂಗ್ ಆ ಥರದ್ದು ಏನಾದ್ರು ಬೆಟರ್. ಲಿಕ್ವಿಡ್ಗಿಂತ ಸ್ವಲ್ಪ ಸಾಲಿಡ್ ಫುಡ್ ಬೆಟರ್. ಹಾಂ ಸಾಲಿಡ್ ಬೆಟರ್. ಹಾರ್ಸ್ ರೈಡಿಂಗ್ ಸರ್ ಇಲ್ಲ ಹಂಗೇನಿಲ್ಲ, ಎನಿಥಿಂಗ್ ಇಸ್ ಫೈನ್. ಇಲ್ಲ ಕುದುರೆ ಮೇಲೆ ರೈಡಿಂಗ್ ಮಾಡೋದ್ರಲ್ಲಿ ಫಿಟ್ ಆಗ್ಬಿಡ್ತಾರೆ ಸರ್. ಅದೇನಾಗುತ್ತೆ 30 ಮಿನಿಟ್ ರೈಡ್ ಮಾಡ್ತಾರಲ್ಲ, 30 ಮಿನಿಟ್ ರೈಡಿಂಗಲ್ಲಿ ಏನಾಗುತ್ತೆ ಅವ್ರಿಗೆ ಬಾಡಿ ಆಲ್ಮೋಸ್ಟ್ ಆಲ್ ದ ಪಾರ್ಟ್ಸ್ ವಿಲ್ ಬಿ ಆ್ಯಕ್ಟಿವ್. ಕೈಯಿಂದ ಹಿಡಿದು ನೆಕ್ಕಿಂದ ಹಿಡಿದು ಅವರು ಸೊಂಟ ಕಾಲು ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ. ಆ 30 ಮಿನಿಟ್ ರೈಡಲ್ಲಿ ಅವ್ರಿಗೆ ಎಲ್ಲ ಕಡೆನೂ ಬರ್ನ್ ಆಗುತ್ತೆ. ಆಲ್ಮೋಸ್ಟ್ 400 to 500 ಕ್ಯಾಲರೀಸ್ ಬರ್ನ್ ಮಾಡ್ತಾರೆ ಅವ್ರು 30 ಮಿನಿಟ್ ಪ್ರಾಪರ್ ರೈಡಿಂಗಲ್ಲಿ. ಸೊ ಇನ್ನೊಂದೇನೆಂದರೆ ಇದರಲ್ಲಿ ಮೆಂಟಲಿ ಫೋಕಸ್ ಇರ್ತಾರೆ ಅವರು. ಅವ್ರ ಸ್ಟಡೀಸ್ಗಾಗಲಿ ಇಲ್ಲಾರೆ ಅವ್ರು ಬೇರೆ ಆ್ಯಕ್ಟಿವಿಟೀಸ್ಗೆ ಏನಾದರೂ ಆಗಲಿ ತುಂಬ ಇಂಪಾರ್ಟೆನ್ಸ್ ಸಿಗುತ್ತೆ ಇದರಲ್ಲಿ. ಧೈರ್ಯ ಜಾಸ್ತಿ, ಇಂಡಿವಿಜುವಾಲಿಟಿ ಸಿಗುತ್ತೆ ಅವ್ರಿಗೆ.
ಆಕ್ಚುಲಿ ಇವಾಗ ಏನಕ್ಕೆ ಕಲಿಬೇಕು ನಿಮ್ಗೆ ಅನಿಸ್ದಂಗೆ? ಸರ್ ಇಂಡಿಯಾಲಿ ಇವಾಗ ಈಕೋ ಸ್ಟ್ರೈನ್ ಸ್ಪೋರ್ಟ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ರೀಸೆಂಟ್ಲಿ ಒಲಿಂಪಿಕ್ಸಲ್ಲೂ ಫಸ್ಟ್ ಪ್ಲೇಸ್ ಮಾಡಿದೆ ಇಂಡಿಯಾ ಪ್ಲೇಸ್ ಡ್ರೆಸ್ಸಾಜಲ್ಲಿ. ಮೇನ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮಗೆ ಅಷ್ಟು ಫೋಕಸ್ ಇಲ್ಲ ಜನಕ್ಕೆ. ಇದರಲ್ಲಿ ಏನಿರುತ್ತೆ ಕುದುರೆಯಲ್ಲಿ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಳ್ಳೆ ಅಂದರೆ ನೀವು ಅನ್ಕೊಬೋದು ರಾಜರ ಕಾಲದಿಂದನೂ ಜಂಪಿಂಗಲ್ಲಿ ಇದ್ದಾರೆ, ಅಂದರೆ ಲೈಕ್ ರೈಡಿಂಗಲ್ಲಿ ಇದ್ದಾರೆ ನಮ್ಮ ಇಂಡಿಯನ್ಸು. ಇವಾಗ ಬರ್ತಾ ಅದರ್ ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇದು ತುಂಬ ಮುಖ್ಯ ಆಗುತ್ತೆ ಮಕ್ಕಳಿಗೆ. ಒಂದು ಬಾಂಡಿಂಗ್ ಆಗಲಿ, ಒಂದು ಅನಿಮಲ್ ಜೊತೆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಹೌದು, ಫಿಸಿಕಲ್ ಆಕ್ಟಿವಿಟೀಸ್ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಮತ್ತು ಅವ್ರಿಗೇನು ಧೈರ್ಯ ಜಾಸ್ತಿ ಸಿಗುತ್ತೆ ಸರ್ ಕುದುರೆ ಮೇಲೆ. ಇದು ಯಾವ ಥರ ಇರುತ್ತೆ ಸರ್ ನಿಮ್ಮ ಹತ್ರ ಕೋರ್ಸಸ್? ಯಾವ ಥರ ಸರ್? ನಮ್ಮದು ಬೇಸಿಕ್ ರೈಡಿಂಗ್ ಇದೆ. ಬೇಸಿಕ್ ರೈಡಿಂಗ್ ಒಂದು ಮಗುಗೆ ಅಟ್ಲೀಸ್ಟ್ ಒಂದು 20 to 25 ಕ್ಲಾಸಸ್ ಬೇಕಾಗುತ್ತೆ. ಬೇಸಿಕ್ ರೈಡಿಂಗ್ ಮಿನಿಮಮ್. ಬೇಸಿಕ್ ಅಂದರೆ ಯಾವ ಥರ? ವಾಕ್, ಟ್ರಾಟ್ ಅಂತಾರೆ. ಅದು ಟ್ರಾಟ್ ಮಾಡ್ತಾ ಇಲ್ಲ, ಸ್ವಲ್ಪ ಸ್ಲೋ ಆಗಿ ಓಡ್ತಾ ಇರುತ್ತೆ ಕುದುರೆ. ಅವ್ರು ಇಂಡಿವಿಜುವಲ್ ಆಗಿ ಹ್ಯಾಂಡಲ್ ಮಾಡೋರು. ಹೌದು, ಇಂಡಿವಿಜುವಲ್ ಹ್ಯಾಂಡಲ್ ಮಾಡೋದಕ್ಕೆ ಮಿನಿಮಮ್ 20-25 ಕ್ಲಾಸಸ್ ಬೇಕಾಗುತ್ತೆ. ಫುಲ್ ಅಡ್ವಾನ್ಸ್ ಲೆವೆಲ್ ಶೋ ಜಂಪಿಂಗ್ ವರೆಗೂ ಕಲಿಬೇಕಂದ್ರೆ 8 to 1 year ಬೇಕಾಗುತ್ತೆ. 8 months ಇಂದ ಒಂದು ವರ್ಷ ಬೇಕಾಗುತ್ತೆ ಅವ್ರಿಗೆ. ಹೌದು, ಅದಷ್ಟು ಕಷ್ಟ ಅಂತ ಪಳಗ್ಸೋದ್ರನ್ನ ಇಲ್ಲ, ಅವ್ರಿಗೆ ಕಲ್ಸೋದು ಕಷ್ಟ ನಮಗೆ. ಈ ಹುಡುಗ ಜ್ಞಾನೇಶ್ವರ್ ಅಂತ ಹೊಸದಾಗಿ ಜಾಯ್ನ್ ಆಗಿದ್ದಾನೆ ನಮ್ಮ ಹತ್ರ. ಆಲ್ರೆಡಿ ಬೇರೆ ಸ್ಕೂಲಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾನೆ ಹುಡುಗ. ಅಲ್ಲೂ ಚೆನ್ನಾಗಿ ಕಲಿಸಿದ್ದಾರೆ. ಅವ್ರಿಗೆ ಏನಂದರೆ ಇನ್ನು ಸ್ವಲ್ಪ ಅವ್ರ ಮನೆ ಹತ್ರ ಇರೋದ್ರಿಂದ ಇಲ್ಲೂ ಆಪ್ಟ್ ಮಾಡ್ಕೊಂಡಿದ್ದಾರೆ. ಬಂದು ಹೋಗೋದು ಸ್ವಲ್ಪ ದೂರ ಆಗ್ತಾಯಿತ್ತು ಅಂತ. ಹಿಂದೆ ಇರೋರು ಅವ್ರು ನಮ್ಮ ಸೀನಿಯರ್ ರೈಡರು. ಈಸ್ ಅರೌಂಡ್ 40 years. ಪ್ರವೀಣ್ ಸರ್ ಅಂದ್ಬಿಟ್ಟು ಅವರು ನಮ್ಮಲ್ಲಿ ಜಂಪಿಂಗ್ ಮಾಡ್ತಾ ಇದ್ದಾರೆ. ಬೇಸಿಕ್ಕಿಂದ ಅವರಿಗೆ ಸ್ವಲ್ಪ ಒಂದು ಕ್ಲಾಸ್ ಮಾಡೋಣ ಅಂತ ಬಂದರು. ಆಲ್ಮೋಸ್ಟ್ 1 year ಇಂದ ನಮ್ಮ ಹತ್ರ ಮಾಡ್ತಾ ಇದ್ದಾರೆ ಅವರು. ಕಾಂಪಿಟೇಷನ್ಸ್ಗೂ ಒಂದು 3 ಕಾಂಪಿಟೇಷನ್ಸ್ ಮಾಡಿದ್ದಾರೆ, ಒಂದರಲ್ಲಿ ವಿನ್ ಆಗಿದ್ದಾರೆ. ಅವ್ರು ಓಪನ್ ಕ್ಯಾಟಗರಿಲಿ ಅವ್ರು ವಿನ್ ಆಗಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಹೊಸ ಕುದುರೆ ಬಂದು 1 ತಿಂಗಳಾಗ್ತಾ ಇದೆ. ಅದೀರಾ ಅಂದ್ಬಿಟ್ಟು ಹೆಸರಿಟ್ಟಿದ್ದೀವಿ. ಇಲ್ಲ, ಇಂಡಿಯನ್ ಹೆಸರು ಯಾವ್ದು ಇರಲಿಲ್ಲ, ಸೊ ಅದೀರಾ ಅಂತ ಒಂದು ಇಟ್ಟಿದ್ದೀವಿ. ಅವನಿಗೆ ಧೈರ್ಯ ಚೆನ್ನಾಗಿದೆ. ಇವಾಗ ಬೇಸಿಕ್ಸ್ ಅಲ್ಲಿ ಸ್ವಲ್ಪ ಜಂಪಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹಾ ಸರ್, ಆ ಬಿಟ್ಟಿರುತ್ತೆ ಒಳಗಡೆ ಬಾಯಲ್ಲಿ. ಆ ಬಿಟ್ಟಿರೋದ್ರಿಂದ ಅದು ಚೀವ್ ಮಾಡ್ತಾ ಇರುತ್ತೆ ಅದನ್ನ. ಇದು ಟೆಂಡನ್ ಬೂಟ್ಸ್ ಅಂತಾರೆ. ಇದೇನಂದ್ರೆ ಜಂಪಿಂಗ್ ಅಲ್ಲಿ ಇಲ್ಲ ರೈಡಿಂಗ್ ಅಲ್ಲಿ ಆಗ್ಲಿ ಒಳ್ಳೆ ಗ್ರಿಪ್ ಕೊಡುತ್ತೆ. ಅದು ಕಾಲ್ಗೆ ಟೆಂಡನ್ಸ್ ಇರುತ್ತೆ, ಕಾಲ್ಗೆ ಟೆಂಡನ್ಸ್ ಅಂತಾರೆ. ಇದಕ್ಕೆ ಸಪೋರ್ಟ್ ಕೊಡುತ್ತೆ, ಅದು ಕಾಲು ಏಟಾಗ್ತಾ ಇರ್ಲಿ ಅಂತ. ಹಾ ಸರ್, ಇದು ಸ್ಟಿರಪ್ಸ್. ಇವ್ರ ಹೆಸರು ಪುನೀತ್ ಅಂದ್ಬಿಟ್ಟು. ಅವ್ರು ನಮ್ಮ ಹತ್ರ ಆಲ್ಮೋಸ್ಟ್ 2 years ಇಂದ ರೈಡಿಂಗ್ ಅಲ್ಲಿ ಇದ್ದಾರೆ. ಕಾಂಪಿಟೇಷನ್ಸ್, ಎವ್ರಿ ಕಾಂಪಿಟೇಷನ್ ನಮ್ಮ ಹತ್ರ ಇವತ್ತವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಮಗೆ. ಕಾಂಪಿಟೇಷನ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಜಂಪಿಂಗ್ ಕಾಂಪಿಟೇಷನ್ ಚೆನ್ನಾಗಿದ್ದಾನೆ. ಈ ಸಾರಿ ನ್ಯಾಷನಲ್ಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅವ್ರಿಗೆ. 1, 2, 3, 4 ಮೆಂಬರ್ಸ್ ಈ ಸಾರಿ ಫಸ್ಟ್ ಟೈಮ್ ನ್ಯಾಷನಲ್ಸ್ ಮಾಡಿಸ್ತಾ ಇದ್ದೀವಿ. ಹಾಂ, ಈ ಮಗುಗೆ ಈ ಸಾರಿ EPL ಆಗ್ತಾ ಇದ್ದೀವಿ, ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಒಂದು ಅಡ್ವಾನ್ಸ್ ಲೆವೆಲ್ ಅಂತ ಹೇಳ್ತೀವಿ. ಮೇನ್ ಶೋ ಜಂಪಿಂಗ್ ಯೂಸ್ ಮಾಡ್ತೀವಿ. ಪ್ರಾಪರ್ ಸ್ಟ್ಯಾಂಡರ್ಡ್ ಸೈಜಸ್ ಬಂದು 230 feet by 120 feet ಇರಬೇಕು. ಸೊ ಆ ಸ್ಟ್ಯಾಂಡರ್ಡ್ಸಲ್ಲಿ ಇದೆ. ಇದೇನಾಗುತ್ತೆ ಅಂದರೆ ಅರೌಂಡ್ 12 to 13 ಜಂಪ್ಸ್ ಇಡ್ತೀವಿ ಇಲ್ಲಿ. ಎವ್ರಿ 10 daysಗೆ ನಮ್ಮದು ಜಂಪಿಂಗ್ ಕೋರ್ಸಸ್ ಚೇಂಜ್ ಆಗ್ತಾ ಇರುತ್ತೆ. ಎವ್ರಿ 10 days ಚೇಂಜ್ ಮಾಡ್ತಾ ಇರ್ತೀವಿ. ಅದೇ ರೊಟೀನ್ ಮಾಡ್ದಿರಾ ಜಂಪ್ ಪೊಸಿಷನ್ಸ್ ಚೇಂಜ್ ಆಗುತ್ತೆ, ಹೈಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಮಕ್ಕಳು ಅದೆಲ್ಲ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾರೆ. ಕುದುರೆಗಳು ಪ್ರಾಕ್ಟೀಸ್ ಆಗುತ್ತೆ. ಶಾರ್ಟ್ ಟರ್ನ್ಸ್ ಇರುತ್ತೆ, ಇಲ್ಲ ಕನ್ಫ್ಯೂಸ್ ಮಾಡೋ ಥರ ಜಂಪ್ಸ್ ಇಡ್ತೀವಿ. ಅದು ಆರ್ಡರ್ ಇರುತ್ತೆ 1, 2, 3, 4 ಅಂತ. ಆರ್ಡ್ರಲ್ಲೇ ಮಾಡ್ಬೇಕು ಜಂಪ್ಸು. ಸೊ ಅದು ಕನ್ಫ್ಯೂಸ್ ಮಾಡೋ ಥರ ಇಡ್ತಾ ಇರ್ತೀವಿ. ಮಕ್ಕಳಿಗಾಗಲಿ ಕುದುರೆಗಳಿಗೆ ಕನ್ಫ್ಯೂಸ್ ಮಾಡಿ ಮಾಡ್ತೀವಿ. ಸೊ ಎವ್ರಿ 10 days ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಅರಿನಲ್ಲಿ ಅರೌಂಡ್ 6 to 7 ಬೇಸಿಕ್ ಅಂದರೆ ರೈಡಿಂಗ್ ಹಾರ್ಸಸ್ ಬಿಡ್ಬೋದು. ಜಂಪಿಂಗಲ್ಲಿದ್ದರೆ 3 ಕುದುರೆ, 3 ಕುದುರೆ ಇರುತ್ತೆ. ಬರೀ ರೈಡಿಂಗ್ ಮಾಡೋಂಗಿದ್ರೆ 7 to 8 hours ಒಟ್ಟಿಗೆ ಹಾಕ್ತೀವಿ. ಕಮ್ ಸ್ಟ್ಯಾಂಡ್ ಇಯರ್. ಈ ಮಗು ಹೆಸರು ಎಕ್ಕ ಅಂದ್ಬಿಟ್ಟು. ಈಸ್ ಓನ್ಲಿ 5 ವರ್ಷ ಮಗುಗೆ. 20 ಕ್ಲಾಸ್ ಆಗಿದೆ. 20 ಕ್ಲಾಸಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಏನಂದರೆ ಅವ್ರ ಅಪ್ಪ ಅಮ್ಮ ಕಾನ್ಫಿಡೆನ್ಸಲ್ಲಿ ನಾವು ಅವ್ರಿಗೆ ತೊಗೊಂಡಿರೋದು ಕ್ಲಾಸ್ಗೆ. ಯೂಶಲಿ ನಾವು ಸಪೋರ್ಟ್ ಮಾಡಲ್ಲ. ಹೌದು, ಅದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಮಕ್ಳು ಏನು ಹೇಳ್ತಾರೆ, ನಾವು ಕ್ರಿಕೆಟ್ ಹೋಗಲ್ಲ ಅಂತ ನಾವು ಫೋರ್ಸ್ಫುಲಿ ಇದೇ ಮಾಡಿ ಅಂತ ಹೇಳ್ತೀವಿ. ಮಗುಗೆ ಇಂಟ್ರೆಸ್ಟ್ ಇದ್ದರೆ ಮಗು ಮಾಡುತ್ತೆ, ಇಲ್ಲಾಂದ್ರೆ ನಾವು ಎಷ್ಟೇ ಫೋರ್ಸ್ ಮಾಡಿದ್ರು ಕಲಿಯಲ್ಲ ಮಕ್ಕಳು. ಸೊ ಅದೋಸ್ಕರ ಇದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಇದರಲ್ಲಿ. ಹಾಂ ಸರ್, ನಮ್ಮದು ಲೊಕೇಟ್ ಆಗಿರೋ ಸರ್ಜಾಪುರ್ ರೋಡಲ್ಲಿ.
ನೀವು ಗೂಗಲ್ ಮ್ಯಾಪ್ಸಲ್ಲಿ ಶ್ಲೋಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಚೆಕ್ ಮಾಡ್ಬೋದು. ಗ್ಯಾಲಪ್ ಅವೇ ಹಾರ್ಸ್ ರೈಡಿಂಗ್ ಅಕಾಡೆಮಿ ಅಂತ, ಸರ್ಜಾಪುರ್ ರೋಡ್, ಆನೇಕಲ್ ತಾಲೂಕು. ರಿಜಿಸ್ಟರ್ ಮಾಡಬೇಕಾ ಹೇಗೆ ಸರ್? ಸರ್ ಏನಿಲ್ಲ, ಫೋನ್ ಮಾಡಿ ಅವ್ರು ಜಸ್ಟ್ ನಾವು ಹಿಂಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇಲ್ಲಿರ್ತೀವಿ ಅವ್ರು ಸಪೋರ್ಟ್ ಮಾಡೋದಕ್ಕೆ. ಡೈಲಿ ಕ್ಲಾಸಸ್ ಇರುತ್ತೆ, ಬರೀ ಟ್ಯೂಸ್ಡೇಸ್ ಮಾತ್ರ ಹಾಲಿಡೇ ಇರುತ್ತೆ ಸರ್ ನಮ್ಮದು. ಮಂಗಳವಾರ ಹಾಲಿಡೇ. ಮಾರ್ನಿಂಗ್ 6 to 9 ಓಪನ್ ಇರುತ್ತೆ, ಈವ್ನಿಂಗ್ 3:30 to 6 PM. ಹೌದು, ಯಾವ್ದಾದ್ರು ಕ್ಲಾಸ್ ಆಫ್ ಮಾಡ್ಕೊಬೋದು. ಎಸ್ ಸರ್. ಸರ್ ಹೇಳಿ, ಇನ್ನೊಂದು ನಿಮ್ದು ಅಕಾಡೆಮಿ ಒಂದೇ ಇರೋದು ಅಥವಾ ಇನ್ನೊಂದು? ಹಾಂ ಸರ್, ಇವಾಗ ವೈಟ್ ಫೀಲ್ಡ್ ಪೀಪಲ್ಗೆ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಇದು. ವೈಟ್ ಫೀಲ್ಡ್ ಇಂದ ಚನ್ಸಂದ್ರ ಒಂದು 2-3 kilometers ಇದೆ, ಅಲ್ಲಿ ಇದಕ್ಕಿಂತ ದೊಡ್ಡ ಅಕಾಡೆಮಿ ಓಪನ್ ಆಗ್ತಾ ಇದೆ. 4 acres ಅಲ್ಲಿ ಮಾಡ್ತಾ ಇದೀವಿ. ಅರೌಂಡ್ 12 horses ಇವಾಗ ರೆಡಿ ಆಗ್ತಾ ಇದೆ. ಜಾನ್ ಎಂಡಲ್ಲಿ ಓಪನ್ ಆಗುತ್ತೆ, ಜನವರಿ ಎಂಡಲ್ಲಿ. ಎಲ್ಲರೂ ಅದು ಫೆಸಿಲಿಟಿ ಯೂಸ್ ಮಾಡಲಿ ಅಂತ, ಯಾಕೆಂದರೆ ಆ ಕಡೆ ಸ್ವಲ್ಪ ಕಮ್ಮಿ ಇದೆ, ಯಾಕೆಂದರೆ ಲ್ಯಾಂಡ್ ಪ್ರೈಸಸ್ ಜಾಸ್ತಿ ಇರೋದ್ರಿಂದ ಯಾರು ಅಲ್ಲಿ ಪ್ರಿಫರ್ ಮಾಡಲ್ಲ. ಹೌದು, ಅದಕ್ಕೋಸ್ಕರ ವೈಟ್ ಫೀಲ್ಡ್ ಪೀಪಲ್ಗೆ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಇದು. ಚನ್ಸಂದ್ರ ಚಿಕ್ತಿರ್ತಿ ರೋಡು, ಚನ್ಸಂದ್ರದಿಂದ ಒಂದು 2 kilometers ಚಿಕ್ತಿರ್ತಿ ರೋಡಲ್ಲಿ ಬರುತ್ತೆ. ಇವಾಗಲೇ ಎಂಕ್ವೈರೀಸ್ ಜಾಸ್ತಿ ಇದೆ ನಮಗೆ. ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಟಲ್ಲಿದೆ. ಇನ್ನೊಂದು 10-15 days ಅಲ್ಲಿ ರೆಡಿ ಆಗಿರುತ್ತೆ. ಸೊ ಜನವರಿ ಎಂಡಿಂಗಲ್ಲೇ ಓಪನಿಂಗ್ ಟೈಮಲ್ಲಿ ಫಸ್ಟ್ ಇವೆಂಟ್ ನಮ್ಮದು ಅಲ್ಲಿ ನಡೆಯುತ್ತೆ. ಇಲ್ಲಿ ಆಲ್ರೆಡಿ ಇವೆಂಟ್ ಮಾಡಿದ್ವಿ ಡಿಸೆಂಬರಲ್ಲಿ. ಸೆಕೆಂಡ್ ಇವೆಂಟ್ ಶೋ ಜಂಪಿಂಗ್ ಇವೆಂಟ್ ಅಲ್ಲಿ ನಡೆಯುತ್ತೆ. ಯಾರಾದರೂ ನೋಡೋಕೆ ಬರೋರಿರ್ಬೋದು, ನಾವು ಡೇಟ್ ಮೆನ್ಷನ್ ಮಾಡ್ತೀವಿ, ಬಂದು ನೋಡ್ಬೋದು. ನಮ್ಮ ವೆಬ್ಸೈಟಲ್ಲಿ ಸೇಮ್ ಗ್ಯಾಲಪ್ ಅವೇ ರೈಡಿಂಗ್ ಅಕಾಡೆಮಿ ಅಂತ, ವಿ ಆರ್ ಆನ್ ಇನ್ಸ್ಟಾ, ಯೂಟ್ಯೂಬ್ನ ಫೇಸ್ಬುಕ್ಕಲ್ಲಿ ಇದ್ದೀವಿ ಇದೇನೇ ಹೆಸರಲ್ಲಿ. ಸೊ ಯಾರಾದರೂ ಇಲ್ಲ ಸರ್, ಸೇಮ್ ಚಾರ್ಜಸ್ ನಮ್ದೇನು ಏರಿಯಾ, ಕೆಲವು ಶೋರೂಮ್ಸಲ್ಲಿ ಏರಿಯಾ ತಕ್ಕನಂಗೆ ಪ್ರೈಸಸ್ ಮಾಡ್ತಾರೆ, ನಮಗಿಲ್ಲ. ಸ್ಟ್ಯಾಂಡರ್ಡ್ಸ್ ಇದೆ, ಏನು ಪ್ರೈಸಸ್ ಇದೆಯೋ ಅದು ಅಲ್ಲೇ ಇರುತ್ತೆ ಸರ್. ಸೊ ನೋಡೋದಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮಗೆ ಹೇಗೆ ರೈಡಿಂಗ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಯಾವ ಏಜ್ ಲಿಮಿಟ್ಸ್ ಇದೆ, ಮತ್ತು ವೈಟ್ ಎಷ್ಟಿರಬೇಕು, ಮತ್ತು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಯಾರು ಇದು ಆ್ಯಕ್ಚುಲಿ ಹಾರ್ಸ್ ರೈಡಿಂಗ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಇದೆ ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ, ನೀವು ಆ್ಯಕ್ಚುಲಿ ಇಲ್ಲಿ ಬಂದು ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಈ ಬ್ರದರ್ ನಮ್ಮ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ. ಈ ಜಾಗದ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆನಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಒಂದು ಒಳ್ಳೆ ವಿಡಿಯೋ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.